ನಮಸ್ಕಾರ ಆಹಾರ ಪ್ರಿಯರೇ, ನಾನು ನಿಮ್ಮ ಉಮಾ. ಆನ್ಲೈನ್ ಅಡುಗೆಗೆ ಸ್ವಾಗತ. ಇವತ್ತು ನಾನೊಂದು ಬ್ರೇಕ್ಫಾಸ್ಟ್ ರೆಸಿಪಿ ಜೊತೆ ನಿಮ್ಮ ಮುಂದೆ ಬಂದಿದ್ದೀನಿ. ನಾನಿವತ್ತು ತೋರಿಸ್ಕೊಡ್ತಾ ಇರುವಂಥದ್ದು ತೆಳುವಾಗಿ ಹಾಗೂ ಗರಿಗರಿಯಾಗಿ ಮಾಡುವಂಥ ರವೆ ರೊಟ್ಟಿನ ಯಾವ ಥರ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಇದನ್ನು ಬೆಳಗ್ಗೆ ಬ್ರೇಕ್ಫಾಸ್ಟ್ಗಾದರೂ ಮಾಡ್ಕೊಳ್ಬೋದು ಅಥವಾ ಸಂಜೆ ಆದ್ರೂ ಮಾಡ್ಕೊಳ್ಬೋದು. ತುಂಬ ಸುಲಭನೇ ಮಾಡ್ಕೊಳ್ಳೋದು ಇದನ್ನು. ಹಾಗೆ ತುಂಬ ಕಮ್ಮಿ ಇಂಗ್ರೀಡಿಯೆಂಟ್ಸ್ನ ಉಪಯೋಗಿಸ್ಬಿಟ್ಟು ಮಾಡ್ಕೊಳ್ಳೋವಂಥದ್ದು. ಸೊ ಇದನ್ನು ಯಾವ ಥರ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನನ್ನು ಪ್ರೋತ್ಸಾಹಿಸಿ. ಹಾಗೆ ಪಕ್ಕದಲ್ಲೇ ಕಾಣುವಂಥ ಬೆಲ್ ಐಕಾನ್ನ ಕ್ಲಿಕ್ ಮಾಡಿದ್ರೆ ನನ್ನ ಮುಂದಿನ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಈ ಒಂದು ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ. ಸೊ ಹಾಗಿದ್ರೆ ಬನ್ನಿ ರವೆ ರೊಟ್ಟಿನ ಸ್ಟಾರ್ಟ್ ಮಾಡೋಣ. ಮೊದಲೇದಾಗಿ ನಾನೊಂದು ಪಾತ್ರೆನ ತೊಗೊಂಡಿದ್ದೀನಿ. ಅದಕ್ಕೆ ನಾನೀಗ 1 ಕಪ್ನಷ್ಟು ಚಿರೋಟಿ ರವೆನ ಹಾಕ್ಕೊಳ್ತಾ ಇದ್ದೀನಿ. ರವೆ ರೊಟ್ಟಿ ಮಾಡೋದಕ್ಕೆ ಚಿರೋಟಿ ರವೆನ ತೊಗೊಂಡ್ರೆ ಚೆನ್ನಾಗಾಗುತ್ತೆ. ಬಾಂಬೆ ರವಕ್ಕಿಂತ ಈ ಥರ ಸಣ್ಣದಾಗಿರುವಂಥ ಚಿರೋಟಿ ರವೆನೇ ಬಳಸಿ. ಅದಾದಮೇಲೆ ಇದಕ್ಕೆ ನಾನು 1 ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿ ಜಾಸ್ತಿ ಹಾಕ್ಕೊಂಡ್ರೂ ಚೆನ್ನಾಗಾಗುತ್ತೆ. ಅದಾದಮೇಲೆ 2 ಕಡ್ಡಿಯಷ್ಟು ಕರಿಬೇವನ್ನ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಆಮೇಲೆ ಒಂದು 4 ಹಸಿಮೆಣಸಿನ್ಕಾಯಿನ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಅದಾದಮೇಲೆ 1 ಚಮಚದಷ್ಟು ಜೀರಿಗೆನ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಇದಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟು ನೋಡಿ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇದೆಲ್ಲ ಆದಮೇಲೆ ಇದಕ್ಕೆ ಒಂದು ಕೊತ್ತಂಬರಿನ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ಚೆನ್ನಾಗಾಗುತ್ತೆ. ಅದಾದಮೇಲೆ ಇದಕ್ಕೆ ಒಂದು 3/4 ಕಪ್ಪಷ್ಟು ಮೊಸರನ್ನ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ಹುಳಿ ಮೊಸರು ಇತ್ತಂತಂದ್ರೂ ತೊಗೊಳ್ಬೋದು. ಅದೇ ಬಟ್ಲಿಗೆ ನಾನು ನೀರನ್ನು ಹಾಕ್ಕೊಂಡ್ಬಿಟ್ಟು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಇದಕ್ಕಿಂತ ನೀವು ಕ್ಯಾರೆಟ್ ಹಾಕ್ಕೊಳ್ಬೋದು, ಕೊಬ್ಬರಿನೂ ಹಾಕ್ಕೊಳ್ಬೋದು. ನಾನು ಸಿಂಪಲ್ ಆಗಿರಲಿ ಅಂತ ಹೇಳಿ ಸಿಂಪಲ್ ಇಂಗ್ರೀಡಿಯೆಂಟ್ಸಲ್ಲಿನೇ ಮಾಡಿ ತೋರಿಸ್ತಾ ಇದ್ದೀನಿ. ಇದನ್ನು ಇವಾಗ ಚೆನ್ನಾಗಿ ಚಮಚದಿಂದ ಫಸ್ಟು ಕಲಿಸ್ಕೊಳ್ಳೋಣ. ಬೇರೆ ತರಕಾರಿಗಳನ್ನ ಸೇರಿಸ್ಕೊಂಡು ಮಾಡಿದಾಗ ಕೂಡ ಈ ರವೆ ರೊಟ್ಟಿ ಚೆನ್ನಾಗಾಗುತ್ತೆ. ಬೆಳಗ್ಗೆ ಯಾವಾಗಲೂ ನಾವು ಉಪ್ಪಿಟ್ಟು ಒಗ್ಗರಣೆ ಎಲ್ಲ ಮಾಡ್ಕೊಳ್ತಾ ಇರ್ತೀವಿ. ಈ ಥರ ಒಂದು ಗರ್ಗರಿ ಆಗಿರುವಂಥ ರೊಟ್ಟಿ ಮಾಡ್ಕೊಂಡು ತಿಂದರೆ ಚೆನ್ನಾಗಿ ಅನಿಸುತ್ತೆ. ಸೊ ಈಗ ಇದನ್ನು ನಾನು ಕೈನ ಉಪಯೋಗಿಸ್ಬಿಟ್ಟೆ ಕಲಿಸ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ನೆಂದ ಮೇಲೆ ರವೆ ಚೆನ್ನಾಗಿ ನೀರನ್ನು ಎಳ್ಕೊಳ್ಳುತ್ತೆ. ಸೊ ನೋಡಿಬಿಟ್ಟು ನೀರನ್ನು ಹಾಕ್ಕೊಂಡು ಲೂಸಾಗಿಯೇ ಕಲಿಸ್ಕೊಳ್ಳಿ. ಹಾಗಂತ ಒಮ್ಮೆಲೆ ಜಾಸ್ತಿ ನೀರನ್ನ ಕೂಡ ಹಾಕ್ಕೊಳ್ಬೇಡಿ, ಮತ್ತು ಲೂಸ್ ಆಗಿಬಿಡುತ್ತೆ ಹಿಟ್ಟು. ಸೊ ಈಗ ನೋಡಿ ಹಿಟ್ಟೆಲ್ಲ ಕರೆಕ್ಟಾಗಿ ಕಲಸಿ ಇಟ್ಕೊಂಡಿದ್ದೀನಿ. ಈಗ ಇದನ್ನು ನಾನು ಒಂದು ಲಿಡ್ನ ಮುಚ್ಚಿಬಿಟ್ಟು ಒಂದು 20 ನಿಮಿಷಗಳ ಕಾಲ ನೆನೆಯೋದಕ್ಕೆ ಬಿಡ್ತೀನಿ. ನಿಮಗೆ ಟೈಮ್ ಇದೆ ಅಂತಂದರೆ 20 ನಿಮಿಷ ಬಿಟ್ಕೊಳ್ಳಿ. ಇಲ್ಲ ಅಂತಂದರೆ ಒಂದು 10 ನಿಮಿಷ ನೆನೆದ್ರೆ ಕೂಡ ಸಾಕಾಗುತ್ತೆ. ಏನಿಲ್ಲ, ರವೆ ನೀರನ್ನೆಲ್ಲ ಎಳ್ಕೊಂಡು ಚೆನ್ನಾಗಿ ತಟ್ಟೋದಕ್ಕೆ ಚೆನ್ನಾಗಾಗುತ್ತೆ. ಸೊ ಈಗ ನೋಡಿ ಕರೆಕ್ಟಾಗಿ ಕನ್ಸಿಸ್ಟೆನ್ಸಿಗೆ ಇದು ಬಂದಿದೆ. ಇಲ್ಲಿ ಏನಾದರೂ ನಿಮಗೆ ರವೆ ಸ್ವಲ್ಪ ಗಟ್ಟಿಯಾಗಿದೆ ಅಂತಂದರೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡ್ಬಿಟ್ಟು ಹಿಟ್ಟನ್ನು ಲೂಸ್ ಮಾಡ್ಕೊಳ್ಬೋದು. ನೋಡಿ ನಾನು ತೋರಿಸ್ತಾ ಇದ್ದೀನಿ. ಹಿಟ್ಟು ಈ ಥರ ಇದ್ದಾಗೇ ನಿಮಗೆ ತಟ್ಟೋದಕ್ಕೆ ಈಸಿ ಆಗುತ್ತೆ, ಚೆನ್ನಾಗಿ ಬರುತ್ತೆ. ಸೊ ಈಗ ಇದೆಲ್ಲ ರೆಡಿಯಾಗಿದೆ ಹಿಟ್ಟು. ನಾನೀಗ ಒಂದು ದೋಸೆ ಹಂಚನ್ನು ತೊಗೊಂಡಿದ್ದೀನಿ. ಇದಕ್ಕೆ ನಾನೀಗ 2 ಚಮಚದಷ್ಟು ಎಣ್ಣೆನ ಹಾಕ್ಕೊಂಡ್ಬಿಟ್ಟು ಹಂಚಿಗೆ ಸವರ್ಕೊಳ್ತಾ ಇದ್ದೀನಿ. ನೀವು ಈ ಥರ ಡೈರೆಕ್ಟಾಗಿ ಹಂಚಿಗಾದರೂ ತಟ್ಕೊಳ್ಬೋದು, ಇಲ್ಲ ಅಂತಂದರೆ ಬಟರ್ ಪೇಪರ್ ಮೇಲಾದರೂ ತಟ್ಕೊಳ್ಬೋದು, ಇಲ್ಲ ಅಂತಂದರೆ ಬಾಳೆದ ಎಲೆ ಮೇಲೆ ಆದ್ರೂ ತಟ್ಕೊಳ್ಬೋದು. ಸೊ ಈಗ ನಾನು ರವೆ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ತಟ್ಕೊಳ್ತಾ ಹೋಗ್ತಾ ಇದ್ದೀನಿ. ನೋಡಿ ನಿಮ್ಗೇನಾದರೂ ಕೈಗೆ ಹಿಟ್ಟು ಅಂಟ್ತಾ ಇದೆ ಅಂತಂದರೆ ಒಂದು ಬಟ್ಲಲ್ಲಿ ನೀರು ಇಟ್ಕೊಂಡು ತಟ್ಕೊತಾ ಹೋಗಿ. ತುಂಬ ತೆಳ್ಳಗೆ ಇದನ್ನು ನಾವು ತಟ್ಕೊಳ್ಬೋದು. ನೋಡಿ ನಾನು ಯಾವ ಥರ ತಟ್ತಾ ಇದ್ದೀನಿ ನೋಡಿಬಿಟ್ಟು ಅದೇ ಥರ ನೀವು ಕೂಡ ತಟ್ಕೊಳ್ಳಿ. ಎಷ್ಟು ದೊಡ್ಡದು ಬೇಕಾದ್ರೂ ತಟ್ಕೊಳ್ಬೋದು ನಾವಿದನ್ನು. ಎಲ್ಲಾದರೂ ತೂತು ಥರ ಬಿದ್ದಿತ್ತಂತಂದರೆ ನೀವು ನೀರಿನಿಂದನೇ ಸರಿ ಮಾಡ್ಕೊಳ್ಬೋದು. ನೀವು ಬೇಕಂದರೆ ಮಧ್ಯದಲ್ಲಿ ತೂತನ್ನು ಇಟ್ಕೊಂಡು ಕೂಡ ಬೇಯಿಸ್ಕೊಳ್ಬೋದು. ತೂತು ಇಡೋಂಥದ್ದೇನೂ ಅವಸರ ಇಲ್ಲ, ಆದರೆ ಬೇಕು ಅಂತಂದರೆ ಇಟ್ಕೊಳ್ಬೋದು. ಈಗ ನಾನು ಸ್ಟವ್ ಮೇಲೆ ಇಟ್ಬಿಟ್ಟು ಇದ್ರ ಮೇಲೆ ಲಿಡ್ನ ಮುಚ್ಚಿಡ್ತಾ ಇದ್ದೀನಿ. ಈ ಥರ ಲಿಡ್ನ ಮುಚ್ಚಿಡಿ, ಆವಾಗೇ 2 ಸೈಡ್ ಚೆನ್ನಾಗಿ ಬೇಯುತ್ತೆ. ನೋಡಿ ಇವಾಗ ನಾನು ತೆಗೆದು ನೋಡ್ತಾ ಇದ್ದೀನಿ. ಒಂದು 3 ರಿಂದ 4 ನಿಮಿಷನಷ್ಟರಲ್ಲಿ ಇದು ಬೇಯ್ದುಬಿಡುತ್ತೆ. ಸೊ ನೋಡಿ ಈಸಿಯಾಗಿ ಹಂಚಿಂದ ಅದೇ ಹೇಳ್ತಾ ಇದೆ. ಸೊ ಇದನ್ನು ಇನ್ನೊಂದು ಭಾಗನೂ ನಾವು ಬೇಯಿಸ್ಕೊಳ್ಬೇಕಾಗತ್ತೆ. ಇದು ಚೆನ್ನಾಗಿ ತುಂಬ ಕ್ರಿಸ್ಪಿಯಾಗಿ ಆಗಿರುತ್ತೆ. ನಿಮಗೆ ದಪ್ಪ ಬೇಕು ಅಂತಂದರೆ ದಪ್ಪನೂ ತಟ್ಕೊಳ್ಬೋದು, ತೆಳ್ಳಗೆ ಬೇಕು ಅಂದರೆ ತೆಳ್ಳಗೂ ತಟ್ಕೊಳ್ಬೋದು. ಸೊ ನೋಡಿ ಫಸ್ಟ್ ರವೆ ರೊಟ್ಟಿ ರೆಡಿ ಆಯಿತು. ನಾನೀಗ ಇನ್ನೊಂದು ಬಾಣಲಿ ಇತ್ತು, ಅದರಲ್ಲಿನೇ ತಟ್ಕೊಂಡು ಮಾಡ್ಕೊಳ್ತಾ ಇದ್ದೀನಿ. ನೀವು ಇಲ್ಲ ಅಂತಂದರೆ ನಾನು ಹೇಳಿದ್ನಲ್ಲ, ಬಾಳೆದೆಲೆ ಮೇಲಾದರೂ ತಟ್ಕೊಳ್ಬೋದು ಅಥವಾ ಬಟರ್ ಪೇಪರ್ ಮೇಲಾದ್ರೂ ತಟ್ಕೊಳ್ಬೋದು. ಇಲ್ಲ 2 ಹಂಚಿತ್ತಂತಂದರೆ ಈ ಥರ ಒಂದಾದ್ಮೇಲೆ ಒಂದು ಕೂಡ ತಟ್ಕೊಳ್ಬೋದು. ಸೊ ನೋಡಿ ಇವಾಗ 2 ಬದಿನೂ ಬೇಯಿಸ್ಕೊಂಡಿದ್ದಾಯಿತು. ಸೊ 2ನೇದು ಕೂಡ ರೆಡಿ ಆಯಿತು. ಸೊ ಆಹಾರ ಪ್ರಿಯರೇ, ನೋಡಿದ್ರಲ್ಲ ಈಸಿಯಾಗಿ ರವೆ ರೊಟ್ಟಿನ ಯಾವ ಥರ ಮಾಡ್ಕೊಳ್ಬೋದು ಅಂತ ಹೇಳಿ. ಸೊ ಇವತ್ತಿನ ಈ ಒಂದು ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ನ ಮಾಡಿ. ಹಾಗೆ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನನ್ನು ಪ್ರೋತ್ಸಾಹಿಸಿ. ಮತ್ತು ಇನ್ನೊಂದು ರುಚಿಕರವಾದ ಅಡುಗೆ ಜೊತೆ ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.